ವೇದಿಕೆ ಮೇಲಿರುವ ಗಣ್ಯರೇ ಹಾಗೂ ಶಿಕಾರಿಪುರದ ಶಿಕಾರಿಗಳೇ ಎಲ್ರಿಗೂ ನಮಸ್ಕಾರ. ಬಹಳ ಸಂತೋಷ ಆಯ್ತು ಬಂದು, ಫಸ್ಟ್ ಟೈಮ್ ಬಂದು ಇಲ್ಲಿ ಬಂದಾಗ ಎಂಟ್ರಿ ಆಗ್ತಿದ್ದಂಗೆನು ಆ ಒಂದು ಕ್ರೌಡ್, ನಿಮ್ಮ ಒಂದು ಪ್ರೀತಿ, ಒಂದು ಕೂಗಾಟ ತುಂಬಾ ಮನ್ಸು ಖುಷಿ ಕೊಡ್ತು. ಯಾಕಂದ್ರೆ ಯಾವಾಗ್ಲೂ ಎಲ್ಲಾದ್ರೂ ಕೇಳಕ್ ಬಂದಾಗ ಆ ಒಂದು ಸೌಂಡ್ ಚೆನ್ನಾಗಿದ್ರೆ ಭವಿಷ್ಯ ಚೆನ್ನಾಗಿರುತ್ತೆ ಅಂತ ಹೇಳ್ತಾರೆ. ಆ ರೀತಿ ಒಂದು ಭಾವನೆ ಇವತ್ತು ಬಂತು ಶಿಕಾರಿಪುರಕ್ಕೆ ಬಂದಾಗ. ನಿಮ್ಮ ಒಂದು ಪ್ರೋತ್ಸಾಹ, ಪ್ರೀತಿ 7ನೇ ತಾರೀಕು, ಮೇ 7ನೇ ತಾರೀಕು ಹಿಂಗೆ ಇರುತ್ತೆ ಅಂತ ನಾನು ಭಾವಿಸ್ತೇನೆ. ಯಾಕಂದ್ರೆ ಅವತ್ತು ವೋಟಿಂಗ್ ದಿನ ನೀವೆಲ್ರೂ ಚೆನ್ನಾಗಿ ಭಕ್ತಿಯಿಂದ ಸ್ನಾನ ಮಾಡಿ ಬೆಳಗ್ಗೆ ವೋಟಿಂಗ್ ಬೂತ್ ಹತ್ರ ಹೋಗಿ ಒಳ್ಳೆ ಮನಸ್ಸಿನಿಂದ ನಮ್ಮ ಅಭ್ಯರ್ಥಿ ಗೀತಾ ಶಿವರಾಜ್ ಕುಮಾರ್ ಅಂತ ಅನ್ಕೊಂಡ್ಬಿಟ್ರೆ ನಿಮ್ ಮನಸ್ಸಲ್ಲಿ ನಾವು ಗೆದ್ದಂಗೆ. ಯಾಕಂದ್ರೆ ಮುಖ್ಯ ಏನಂದ್ರೆ ಇದು ನಿಮ್ಮ ಮಗಳು, ನಿಮ್ಮ ತವರು ಮಗಳು, ನಿಮ್ ತವ್ರಿಗೆ ಬಂದಾಗ ನೀವೇನೋ ಉಡುಗೊರೆ ಕೊಡ್ಲೇಬೇಕು. ಅಂದ್ರೆ ಏನ್ ಮಾಡ್ತಾರೆ ಅಂತ ಕೇಳ್ತೀರಾ, ಖಂಡಿತ ಅವ್ರು ಎಲ್ಲಾ ಕೆಲಸನೂ ಮಾಡ್ತಾರೆ. ಯಾಕಂದ್ರೆ ಆ ಒಂದು ಏನಂತೀವಿ ನಾವು ಮಾತಾಡೋದು ಸ್ವಲ್ಪ ಕಡಿಮೆ ಅಷ್ಟೇ, ಬಟ್ ಕೆಲಸ ವಿಷಯದಲ್ಲಿ ಜಾಸ್ತಿ ಮಾಡ್ತಾರೆ ಅವರು. ಅಷ್ಟು ಶಕ್ತಿ ಕೊಟ್ಟಿದ್ದಾನೆ ದೇವ್ರು. ಯಾಕಂದ್ರೆ ಯಾರ ಮಗಳು ಹೇಳಿ ಕೇಳಿ, ಬಂಗಾರಪ್ಪ ಮಗಳು ಯಾರು ಹೆಂಡತಿ ಹೇಳಿ ಕೇಳಿ, ಶಿವರಾಜ್ ಕುಮಾರ್ ಹೆಂಡತಿ. ಯಾಕಂದ್ರೆ ನನ್ನ ಎಲ್ಲಾರು ಎನರ್ಜಿ ಸ್ಟಾರ್ ಅಂತ ಕರೀತಾರೆ. ಕರ್ನಾಟಕದಲ್ಲಿ ಎನರ್ಜಿ ಆಕ್ಟರ್ ಅಂದ್ರೆ ಭಾರತದಲ್ಲೇ ಭಾರತದಲ್ಲಿ ಎಲ್ಲ ಹೇಳ್ತಾರೆ ಎನರ್ಜಿ ಸ್ಟಾರ್ ಅಂದ್ರೆ ಶಿವರಾಜ್ ಕುಮಾರ್ ಅಂತಾರೆ. ಸೊ ಎನರ್ಜಿ ಇರೋದ್ರಿಂದ ನನ್ನ ಹೆಂಡತಿಗೂ ಅದೇ ಎನರ್ಜಿ ಇದೆ, ಅದೇ ಎನರ್ಜಿಲಿ ಕೆಲಸ ಮಾಡ್ತಾರೆ ಅವರು. ಅಷ್ಟೇ ಒಂದು ಪ್ರೀತಿಯಿಂದ ಕೆಲಸ ಮಾಡ್ತಾರೆ, ಭಕ್ತಿಯಿಂದ ಮಾಡ್ತಾರೆ. ಇಂಪಾರ್ಟೆಂಟ್ ಏನಂದ್ರೆ ಮನಸ್ಸಾರೆ ಮಾಡ್ತಾರೆ. ಅಯ್ಯೋ ಮಾಡ್ಬೇಕಲ್ಲ, ಖರ್ಚಾಗುತ್ತಲ್ಲ ಅಂತ ಒಂದು ಇದೇ ಬರಲ್ಲ. ಖರ್ಚು ಆಗೇ ಆಗುತ್ತೆ. ಯಾಕಂದ್ರೆ ಒಳ್ಳೆ ಕೆಲಸ ಮಾಡ್ಬೇಕಾದ್ರೆ ಖರ್ಚಾಗಿದೆ, ಏನಾಗುತ್ತೆ, ಖಂಡಿತ ಆಗುತ್ತೆ. ಆಗ್ಬೇಕು, ಜನಗಳಿಗೆ ಒಳ್ಳೇದಾಗ್ಬೇಕಂದ್ರೆ ಆಗ್ಲಿ ಬಿಡಿ. ಒಳ್ಳೆ ಕೆಲಸ ಆಗ್ಬೇಕು, ಅದು ಜನಗಳಿಗೆ ಪ್ರಾಪರ್ ಆಗಿ ತಲುಪಬೇಕು, ಅದು ನಮ್ಮ ಇಂಟೆನ್ಷನ್. ಆ ಕೆಲಸ ಮಾಡಕ್ಕೆ ಗೀತಾ ಶಿವರಾಜ್ ಕುಮಾರ್ ಯಾವಾಗ ಇರ್ತಾರೆ, ಗೀತಿನಿಂದ ನಾನು ಇರ್ತೀನಿ, ಆಮೇಲೆ ಅವ್ರ ಜೊತೆ ತಮ್ಮ ಮಧು ಇರ್ತಾರೆ, ಹಾಗೂ ಇಲ್ಲಿ ಎಲ್ಲಾ ಮುಖಂಡರು ಇರ್ತಾರೆ. ಯಾಕಂದ್ರೆ ನಮ್ಗಿಂತ ಹೆಚ್ಚಾಗಿ ನೀವ್ ನೋಡ್ಕೋಬೇಕು ಇನ್ನು ಗೀತನ್ನ. ಯಾಕಂದ್ರೆ ನಾನ್ ಶೂಟಿಂಗ್ ಬಿಸಿ ಆಗಿರ್ತೀನಿ. ಅವ್ರ ಸಂಸದೆ ಆದ್ಮೇಲೆ ಅವ್ರು ಇಲ್ಲಿ ಬಂದ ಮೇಲೆ ನಾನು ಬರ್ತಾ ಇರ್ತೀನಿ. ಯಾವಾಗ ಸಾಧ್ಯನೋ ಇನ್ಮೇಲೆ ಲೀವ್ ಜಾಸ್ತಿ ತಗೋತೀನಿ, ಬರ್ತಾ ಇರ್ತೀನಿ ಅವ್ರ ಜೊತೆಲಿ ಅದಲ್ದೇನೆ ನೀವೆಲ್ರೂ ಅವ್ರನ್ನ ನೋಡ್ಕೋಬೇಕು. ಯಾಕಂದ್ರೆ ನಿಮ್ ಮನೆ ಮಗಳನ್ನ ಯಾರು ನೀವ್ ನೋಡ್ಕೋತೀನಿ, ಯಾರು ನೋಡ್ಕೋತಾರೆ ಹೇಳಿ, ಹೌದಾ ಅಲ್ವಾ? ಆದ್ರಿಂದ ಭರವಸೆ ಇಡಿ, ನಂಬಿಕೆ ಇಡಿ, ಟ್ರಸ್ಟ್ ಇಡಿ. ನಾ ಇನ್ನೇನು ಬೇರೆ ಹೇಳಕ್ಕಾಗಲ್ಲ. 100% ಕೆಲಸನ ಮಾಡ್ತಾರೆ. ಇನ್ ಮುಂದೆ ಇದು ಫಸ್ಟ್ ಸಮಾರಂಭ ಅಷ್ಟೇನೆ, ಇನ್ ಮುಂದೆ ಬರ್ತಾ ಇರ್ತೀವಿ, ನಿಮ್ಮೆಲ್ಲ ನೋಡ್ತಾ ಇರ್ತೀವಿ. ಇಷ್ಟೇ ನಾನು ಮಾತನ್ನ ಮುಗಿಸ್ತೀನಿ. ಜೈ. ಹೇ ಡಾಲಿ, ನಾ ಸುಮ್ಮನೆ ಬಂದ್ರೆ ಆಗ್ತೈತಿ, ನಿನ್ನ ಹುಡುಕೊಂಡ್ ಬಂದ್ರೆ ನಿಮ್ಗೆ ಅಳ್ತೈತಿ. ಜೈ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.